ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಹಬ್ಬ ಆಗೋಯ್ತಾ ಅನ್ನೋ ರೀತಿಯಲ್ಲಿ ಈಗ ಅನುಮಾನ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಬಹುತೇಕ ಬಾಂಗ್ಲಾದೇಶದವರು ಅಕ್ರಮವಾಗಿ ನುಸುಳುಕೊಂಡು ಬಂದು ಬೆಂಗಳೂರಲ್ಲೇ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಅದನ್ನ ಬಯಲಿಗಿಳಿತಾ ಇದೆ. ರಿಪಬ್ಲಿಕ್ ವರದಿಯ ನಂತರ ಮುಖ್ಯಮಂತ್ರಿಗಳು ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿ ಹೆಸರುಗಳ ಲಿಸ್ಟ್ ಕೊಡಿ ನೋಡೋಣ ಅಂತೇಳಿ ಸಿಎಂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ವರದಿಯ ಇಂಪ್ಯಾಕ್ಟ್ ನಂತರ ಸಿಎಂ ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್, ತೆಲಂಗಾಣ ಹೋಗ್ತೀರಾ ಸರ್? ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲ ಸರ್ ಈ ಕಡೆ ಸರ್ ತೆಲಂಗಾಣ ಹೋಗ್ತೀರಾ ಸರ್? ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲ ಸರ್ ಈ ಕಡೆ ಸರ್ ತೆಲಂಗಾಣ ಹೋಗ್ತೀರಾ ಸರ್? ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲ ಸರ್ ಈ ಕಡೆ ಸರ್ ತೆಲಂಗಾಣ ಹೋಗ್ತೀರಾ ಸರ್? ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಹಬ್ಬ ಆಗೋಯ್ತಾ ಅನ್ನೋ ರೀತಿಯಲ್ಲಿ ಈಗ ಅನುಮಾನ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಬಹುತೇಕ ಬಾಂಗ್ಲಾದೇಶದವರು ಅಕ್ರಮವಾಗಿ ನುಸುಳುಕೊಂಡು ಬಂದು ಬೆಂಗಳೂರಲ್ಲೇ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಅದನ್ನ ಬಯಲಿಗಿಳಿತಾ ಇದೆ. ರಿಪಬ್ಲಿಕ್ ವರದಿಯ ನಂತರ ಮುಖ್ಯಮಂತ್ರಿಗಳು ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿ ಹೆಸರುಗಳ ಲಿಸ್ಟ್ ಕೊಡಿ ನೋಡೋಣ ಅಂತೇಳಿ ಸಿಎಂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ವರದಿಯ ಇಂಪ್ಯಾಕ್ಟ್ ನಂತರ ಸಿಎಂ ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್, ತೆಲಂಗಾಣ ಹೋಗ್ತೀರಾ ಸರ್? ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲ ಸರ್ ಈ ಕಡೆ ಸರ್ ತೆಲಂಗಾಣ ಹೋಗ್ತೀರಾ ಸರ್? ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲ ಸರ್ ಈ ಕಡೆ ಸರ್ ತೆಲಂಗಾಣ ಹೋಗ್ತೀರಾ ಸರ್? ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲ ಸರ್ ಈ ಕಡೆ ಸರ್ ತೆಲಂಗಾಣ ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಹಬ್ಬ ಆಗೋಯ್ತಾ ಅನ್ನೋ ರೀತಿಯಲ್ಲಿ ಈಗ ಅನುಮಾನ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಬಹುತೇಕ ಬಾಂಗ್ಲಾದೇಶದವರು ಅಕ್ರಮವಾಗಿ ನುಸುಳುಕೊಂಡು ಬಂದು ಬೆಂಗಳೂರಲ್ಲೇ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಅದನ್ನ ಬಯಲಿಗಿಳಿತಾ ಇದೆ. ರಿಪಬ್ಲಿಕ್ ವರದಿಯ ನಂತರ ಮುಖ್ಯಮಂತ್ರಿಗಳು ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿ ಹೆಸರುಗಳ ಲಿಸ್ಟ್ ಕೊಡಿ ನೋಡೋಣ ಅಂತೇಳಿ ಸಿಎಂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ವರದಿಯ ಇಂಪ್ಯಾಕ್ಟ್ ನಂತರ ಸಿಎಂ ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್, ತೆಲಂಗಾಣ ಹೋಗ್ತೀರಾ ಸರ್? ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲ ಸರ್ ಈ ಕಡೆ ಸರ್ ತೆಲಂಗಾಣ ಹೋಗ್ತೀರಾ ಸರ್? ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲ ಸರ್ ಈ ಕಡೆ ಸರ್ ತೆಲಂಗಾಣ ಹೋಗ್ತೀರಾ ಸರ್? ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲ ಸರ್ ಈ ಕಡೆ ಸರ್ ತೆಲಂಗಾಣ ಹೋಗ್ತೀರಾ ಸರ್? ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಹಬ್ಬ ಆಗೋಯ್ತಾ ಅನ್ನೋ ರೀತಿಯಲ್ಲಿ ಈಗ ಅನುಮಾನ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಬಹುತೇಕ ಬಾಂಗ್ಲಾದೇಶದವರು ಅಕ್ರಮವಾಗಿ ನುಸುಳುಕೊಂಡು ಬಂದು ಬೆಂಗಳೂರಲ್ಲೇ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಅದನ್ನ ಬಯಲಿಗಿಳಿತಾ ಇದೆ.
ರಿಪಬ್ಲಿಕ್ ವರದಿಯ ನಂತರ ಮುಖ್ಯಮಂತ್ರಿಗಳು ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿ ಹೆಸರುಗಳ ಲಿಸ್ಟ್ ಕೊಡಿ ನೋಡೋಣ ಅಂತೇಳಿ ಸಿಎಂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ವರದಿಯ ಇಂಪ್ಯಾಕ್ಟ್ ನಂತರ ಸಿಎಂ ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ ತೆಲಂಗಾಣ ಹೋಗ್ತಾರೆ ಸರ್, ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲಿ ಸರ್ ಈ ಕಡೆ ಸರ್ ತೆಲಂಗಾಣ ಹೋಗ್ತಾರೆ ಸರ್, ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲಿ ಸರ್ ಈ ಕಡೆ ಸರ್ ತೆಲಂಗಾಣ ಹೋಗ್ತಾರೆ ಸರ್, ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲಿ ಸರ್ ಈ ಕಡೆ ಸರ್ ತೆಲಂಗಾಣ ಹೋಗ್ತಾರೆ ಸರ್, ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಹಬ್ಬ ಆಗೋಯ್ತಾ ಅನ್ನೋ ರೀತಿಯಲ್ಲಿ ಈಗ ಅನುಮಾನ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಬಹುತೇಕ ಬಾಂಗ್ಲಾದೇಶದವರು ಅಕ್ರಮವಾಗಿ ನುಸುಳ್ಕೊಂಡು ಬಂದು ಬೆಂಗಳೂರಿನಲ್ಲೇ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಅದನ್ನ ಬಯಲಿಗಿಳಿತಾ ಇದೆ. ರಿಪಬ್ಲಿಕ್ ವರದಿಯ ನಂತರ ಮುಖ್ಯಮಂತ್ರಿಗಳು ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿ ಹೆಸರುಗಳ ಲಿಸ್ಟ್ ಕೊಡಿ ನೋಡೋಣ ಅಂತೇಳಿ ಸಿಎಂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ವರದಿಯ ಇಂಪ್ಯಾಕ್ಟ್ ನಂತರ ಸಿಎಂ ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ ತೆಲಂಗಾಣ ಹೋಗ್ತಾರೆ ಸರ್, ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲಿ ಸರ್ ಈ ಕಡೆ ಸರ್ ತೆಲಂಗಾಣ ಹೋಗ್ತಾರೆ ಸರ್, ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲಿ ಸರ್ ಈ ಕಡೆ ಸರ್ ತೆಲಂಗಾಣ ಹೋಗ್ತಾರೆ ಸರ್, ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲಿ ಸರ್ ಈ ಕಡೆ ಸರ್ ತೆಲಂಗಾಣ ಹೋಗ್ತಾರೆ ಸರ್, ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಹಬ್ಬ ಆಗೋಯ್ತಾ ಅನ್ನೋ ರೀತಿಯಲ್ಲಿ ಈಗ ಅನುಮಾನ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಬಹುತೇಕ ಬಾಂಗ್ಲಾದೇಶದವರು ಅಕ್ರಮವಾಗಿ ನುಸುಳ್ಕೊಂಡು ಬಂದು ಬೆಂಗಳೂರಿನಲ್ಲೇ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಅದನ್ನ ಬಯಲಿಗಿಳಿತಾ ಇದೆ. ರಿಪಬ್ಲಿಕ್ ವರದಿಯ ನಂತರ ಮುಖ್ಯಮಂತ್ರಿಗಳು ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿ ಹೆಸರುಗಳ ಲಿಸ್ಟ್ ಕೊಡಿ ನೋಡೋಣ ಅಂತೇಳಿ ಸಿಎಂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ವರದಿಯ ಇಂಪ್ಯಾಕ್ಟ್ ನಂತರ ಸಿಎಂ ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ ತೆಲಂಗಾಣ ಹೋಗ್ತಾರೆ ಸರ್, ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲಿ ಸರ್ ಈ ಕಡೆ ಸರ್ ತೆಲಂಗಾಣ ಹೋಗ್ತಾರೆ ಸರ್, ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲಿ ಸರ್ ಈ ಕಡೆ ಸರ್ ತೆಲಂಗಾಣ ಹೋಗ್ತಾರೆ ಸರ್, ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು ರಾಜ್ಯದಲ್ಲಿ ಸರ್ ಅಲ್ಲಲ್ಲಿ ಸರ್ ಈ ಕಡೆ ಸರ್ ತೆಲಂಗಾಣ ಹೋಗ್ತಾರೆ ಸರ್, ಕೇರಳ ವಿಚಾರಕ್ಕೆ ನಿಯೋಗ ತಗೊಂಡು